ಒನ್ ಡೇ ಉಡುಪಿ ಟ್ರಿಪ್ಗೆ ಹೋಗಿದ್ವಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 5:30-6 ಗಂಟೆಗೆಲ್ಲ ಉಡುಪಿ ಶ್ರೀಕೃಷ್ಣ ಮಠನ ತಲುಪಿದ್ವಿ. ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ನಮಗೆ ಶ್ರೀಕೃಷ್ಣನ ವಿಶ್ವರೂಪ ದರ್ಶನನ ಪಡ್ಕೊಳ್ಳೋಕ್ಕೆ ಆಯಿತು. ಆನಂತರ ನಾವು ಮಲ್ಪೆ ಬೀಚಿಗೆ ಹೋದ್ವಿ. ಮಲ್ಪೆ ಬೀಚ್ಗೆ ಸುಮಾರು 7 ಗಂಟೆಗೆಲ್ಲ ರೀಚ್ ಆದ್ವಿ. ಅಲ್ಲಿ ಮಲ್ಪೆ ಬೀಚಲ್ಲಿ ಸೀ ವಾಕ್ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಎಲ್ಲರೂ ಹೋಗಲೇಬೇಕು. ಸೊ ಸೀ ವಾಕ್ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲಿನ ತಂಪು ಗಾಳಿ ಹಾಗೆ ಸಮುದ್ರದ ಇಂಪಾದ ಶಬ್ದ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸಮುದ್ರದಲ್ಲಿ ಫಿಶಿಂಗ್ ಮಾಡ್ತಾಯಿದ್ರು. ನಾವು ಈ ಕಡೆ ಮಧ್ಯ ಕರ್ನಾಟಕದವರು ಈ ರೀತಿ ಎಲ್ಲ ನೋಡೋದು ತುಂಬಾ ಖುಷಿ ಅನಿಸುತ್ತೆ. ಅಲ್ಲಿನವ್ರಿಗೆ ಇದೆಲ್ಲ ಏನು ಸಾಮಾನ್ಯ ಇರ್ಬೋದು, ಆದರೆ ನಮಗೆಲ್ಲ ಇದು ತುಂಬಾ ಖುಷಿ ಅನಿಸುತ್ತೆ. ಈ ವಾತಾವರಣ ನನಗೆ ತುಂಬಾ ಇಷ್ಟ ಆಯಿತು. ಸಿ ವಾಕೆಲ್ಲ ಮುಗಿಸ್ಕೊಂಡು ಆನಂತರ ನಮ್ಮದು ಮತ್ತೆ ಬೇರೆ ಕಡೆ ಹೋಗುವಂಥ ಪ್ಲ್ಯಾನ್ ಇತ್ತು. ಸೊ ಅದಕ್ಕೂ ಮುಂಚೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಸ್ವಲ್ಪ ದೂರದಲ್ಲಿರುವಂತಹ ಹೋಟೆಲ್ಗೆ ಹೋದ್ವಿ. ಸೊ ಅಲ್ಲಿ ನಾವು ಉಡುಪಿಯಲ್ಲಿ ಸ್ಪೆಷಲಾಗಿ ಸಿಗುವಂತಹ ಮಂಗಳೂರು ಬನ್ ಮತ್ತು ಶಿರಾ ಹಾಗೆ ಆನಿಯನ್ ದೋಸೆನ ತೊಗೊಂಡು ಎಲ್ಲರದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಮುಗಿದು ಆದಮೇಲೆ ಮತ್ತೆ ನಾವು ಅದೇ ಪ್ಲೇಸಿಗೆ ಬಂದ್ವಿ ವಾಪಸ್ಸು. ಸೊ ಅಲ್ಲಿ ನಾವು ಒಂದು ಫೆರೀಲಿ ಮತ್ತು ಆ ಕಡೆ ಇರುವಂತಹ ಸೈಂಟ್ ಮೇರಿ ಐಲ್ಯಾಂಡ್ಗೆ ಹೋಗಬೇಕು ಅಂತ ಟಿಕೆಟ್ ಎಲ್ಲ ತೊಗೊಂಡು ಫೆರಿನ ಹತ್ಕೊಂಡಿದ್ದೀವಿ. ಸೊ ಫೆರಿಯಲ್ಲಿ ಹೋಗುವಂತಹ ಅನುಭವ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ನಾವು ಫೆರೀಲಿ ಹೋಗಬೇಕಾಗತ್ತೆ ಸೈಂಟ್ ಮೇರೀಸ್ ಐಲ್ಯಾಂಡ್ಗೆ. ಸೊ ಒಂದ್ಸತಿ ನಾವು ಸೈಂಟ್ ಮೇರೀಸ್ ಐಲ್ಯಾಂಡ್ನ ರೀಚ್ ಆದಮೇಲೆ ಅಲ್ಲಿಂದ ಒಂದು 200 ಮೀಟರಲ್ಲಿ ನಾವು ಬೀಚ್ನ ರೀಚ್ ಆಗ್ತೀವಿ. ಸೊ ಬೀಚಲ್ಲಿ ಒಂದು ಒಳ್ಳೆ ಟೈಮ್ ಪಾಸ್ ಮಾಡಿದ್ವಿ. ಸೈಂಟ್ ಮೇರೀಸ್ ಐಲ್ಯಾಂಡಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ವಾಪಸ್ ಮಲ್ಪೆ ಬೀಚ್ಗೆ ಬಂದ್ವಿ.